ಇನ್ನು ಮತ್ತೊಂದು ಕಡೆ ರಸ್ತೆಯಲ್ಲಿ ತೆರಳುತ್ತಾ ಇದ್ದ ಯುವತಿಗೆ ಲಾರಿ ಡಿಕ್ಕಿಯಾಗಿ ಆಕೆ ಕೂಡ ಅದೃಷ್ಟವಶಾತ್ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾಳೆ. ತುಮಕೂರಿನ ತಿಪಟೂರಿನ ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಲೇಜಿಗೆ ತೆರಳುತ್ತಿದ್ದಾಗ ಹಿಂದೆಯಿಂದ ಲಾರಿ ಡಿಕ್ಕಿಯಾಗುತ್ತೆ ಯುವತಿಗೆ. ಚಕ್ರಕ್ಕೆ ಸಿಲುಕದೆ ಯುವತಿ ಪವಾಡ ಸದೃಶ ರೀತಿಯಲ್ಲಿ ಬಚಾವಾಗಿದ್ದಾಳೆ. ಅವರ ಹೆತ್ತ ತಂದೆ ತಾಯಿ ಮಾಡಿದಂತಹ ಪುಣ್ಯನು. ಸರ್ಪ್ರೈಸಿಂಗ್ಲಿ ಒಂದು ಭೀಕರ ಆಕ್ಸಿಡೆಂಟ್ನಿಂದ ಆಕೆ ಪಾರಾಗಿದ್ದಾಳೆ. ಈಗ ಈ ಒಂದು ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಜೊತೆಗೆ ಚಾಲಕನ ಈ ಒಂದು ನಿರ್ಲಕ್ಷ್ಯದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ತುಮಕೂರಿನ ಕರೆಸ್ಪಾಂಡೆಂಟ್ ಮಧು ಇಂಗಳದಾಳ್. ಈಗ ಫೋನ್ ಮುಖಾಂತರ ಜಾಯ್ನ್ ಆಗಿದ್ದಾರೆ. ಮಧು, ಈಗ ಯುವತಿ ಪಾರಾಗಿರುವಂಥ ರೀತಿನೇ ಪವಾಡ ಸದೃಶ. ಆದರೆ ನೆಲಕ್ಕೆ ಸೀದಾ ಬೀಳುವಂಥ ಯುವತಿಗೆ ಬಹುಶಃ ಗಾಯಗಳು ಆಗೇ ಆಗಿರ್ತವೆ. ಸೊ ಈಗ ಯುವತಿಯ ಸ್ಥಿತಿ ಯಾವ ಥರ ಇದೆ ಮಧು? ಎಸ್ ರಾಹುಲ್, ಈ ರೀತಿಯ ಅಪಘಾತದಲ್ಲಿ ಬದುಕುಳಿತಕ್ಕಂಥದ್ದು ನಿಜಕ್ಕೂ ಕೂಡ 100ಕ್ಕೆ 100ರಷ್ಟು ಸಾಧ್ಯತೆ ಕಡಿಮೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಅದು ಕೂಡ ಒಂದು ಬೃಹತ್ ಗಾತ್ರದ ಲಾರಿ ಗುದ್ದಿದಂತ ಪರಿಣಾಮ ಯುವತಿ ರಸ್ತೆಗೆ ಬೀಳ್ತಾಳೆ. ಬಿದ್ದಂತ ಸಂದರ್ಭದಲ್ಲಿ ಆ ಲಾರಿಯ ಚಕ್ರಗಳ ಮಧ್ಯೆ ಆಕೆ ಸಿಗಾಕೊಂಡಿದ್ರಿಂದ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ಆದ್ರೆ ಗಾಯಗಳಾಗಿದೆ. ಸಣ್ಣ ಪುಟ್ಟ ಗಾಯಗಳಾದಂತ ಯುವತಿಗೆ ಕೂಡಲೇ ಅಲ್ಲಿದ್ದಂತ ಸ್ಥಳೀಯರು ನೆರವಿಗೆ ಧಾವಿಸ್ತಾರೆ. ಆಟೋ ಚಾಲಕರು ಕೂಡ ನೆರವಿಗೆ ಧಾವಿಸಿ ಆಕೆಯನ್ನ ತಿಪಟೂರು ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಚಿಕಿತ್ಸೆಯನ್ನ ಕೊಡಿಸ್ತಾರೆ. ಸದ್ಯ ಯುವತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಆದ್ರೆ ಏಕಾಏಕಿ ಈ ಒಂದು ಅಂಬೇಡ್ಕರ್ ಸರ್ಕಲ್ ಏನಿದೆ, ಅಂದ್ರೆ ತಿಪಟೂರಿನ IB ಸರ್ಕಲ್ ನಲ್ಲಿ ಈ ಲಾರಿ ಹಂಸನ್ನ ದಾಟಿ ನೇರವಾಗಿ ಹೋಗುವಂತ ಸಂದರ್ಭದಲ್ಲಿ ಅದಕ್ಕೆ ತಾಂತ್ರಿಕ ತೊಂದರೆ ಆಯ್ತು ಅನ್ನುವಂಥದ್ದನ್ನ ಆ ಚಾಲಕ ಹೇಳ್ತಾ ಇದ್ದಾನೆ. ಆದ್ರೆ ಆತ ಹಿಂದಿನಿಂದಲೂ ಕೂಡ ಬರೋದನ್ನ ನೋಡಿದ್ರೆ ಬೇರೆ ಯಾವುದೇ ರೀತಿಯಾಗಿ ಚಾಲಕನ ಅಜಾಗರೂಕತೆ ಇಲ್ಲ ಅನ್ನುವಂಥದ್ದನ್ನ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಏಕಾಏಕಿ ಆ ಹಂಸ ದಾಟಿದ ತಕ್ಷಣ ಲಾರಿ ಕಂಟ್ರೋಲ್ ಅನ್ನ ತಪ್ಪಿದ್ದರ ಪರಿಣಾಮ ಈ ರೀತಿಯಾದಂತಹ ಅವಘಡ ಸಂಭವಿಸಿರುವಂತದ್ದು. ಹಾಗಾಗಿ ಯುವತಿ ಸದ್ಯ ಸಣ್ಣ ಪುಟ್ಟ ಗಾಯಗಳಿಂದ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು ರಾಹುಲ್. ರೈಟ್ ಮಧು, ಥ್ಯಾಂಕ್ ಯು ಡೀಟೇಲ್ಸ್ಗೆ.